ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಯಲಹಂಕದ ಫ್ಲೈಓವರ್ ಕಾಮಗಾರಿ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಬಿಎ ಅಧಿಕಾರಿಗಳ ವಿರುದ್ಧ. ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಲಹಂಕ ಫ್ಲೈಓವರ್ ಕಾಮಗಾರಿ ವಿಳಂಬಕ್ಕೆ ಕಿಡಿಕಾರಿದ್ದಾರೆ ಜನ. ಜಿಬಿಎ ಅಧಿಕಾರಿಗಳ ವಿರುದ್ಧ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2022ರಲ್ಲಿ ಆರಂಭ ಆದಂತಹ ಫ್ಲೈಓವರ್ ಕಾಮಗಾರಿ ಇದು. ಸೊ ಇನ್ನೂ ಕೂಡ ಮುಗಿದಿಲ್ಲ. 1.8 ಕಿಲೋಮೀಟರ್ ಕಾಮಗಾರಿ ಮಾತ್ರ ಆಗಿರೋದು, ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಅದು ಯಲಹಂಕ ಪೊಲೀಸ್ ಠಾಣಾ ಜಂಕ್ಷನ್ನಿಂದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ವೃತ್ತದವರೆಗೆ ಕಾಮಗಾರಿಯನ್ನು ಮಾಡಲಾಗ್ತಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಕಾರ ಸುಮಾರು 65-70% ಕಾಮಗಾರಿ ಪೂರ್ಣ ಆಗಿದೆ. ಇನ್ನೂ ಕೂಡ 30% ಕಾಮಗಾರಿ ಆಗಿಲ್ಲ. ಫಸ್ಟ್ 18 ತಿಂಗಳುಗಳಲ್ಲಿ ಪೂರ್ಣಗೊಳಿಸುವಂತಹ ಗುರಿ ಇತ್ತು. 2026 ಆದರೂ ಕೂಡ ಪೂರ್ಣಗೊಳ್ಳದಂತಹ ಫ್ಲೈಓವರ್ ಕಾಮಗಾರಿ ವಿಳಂಬಕ್ಕೆ ವಾಹನ ಸವಾರರು ಬೇಸತ್ತಿದ್ದಾರೆ. ಕಾಮಗಾರಿ ವಿಳಂಬಕ್ಕೆ ವಾಹನ ಸವಾರರು ಬೇಸತ್ತಿದ್ದಾರೆ. ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಆಗಿದೆ. ಸಂಚಾರ ದಟ್ಟಣೆ ಸೃಷ್ಟಿಯಾಗಿದೆ. NES ಜಂಕ್ಷನ್, ಶೇಷಾದ್ರಿಪುರಂ ಕಾಲೇಜು ಬಳಿ ಈ ರೀತಿಯಾಗಿ ಸಂಚಾರ ದಟ್ಟಣೆ ಆಗಿರೋದು. ಸವಾರರಿಗೆ ನರಕ ಯಾತನೆ, ಪಾದಾಚಾರಿಗಳು ರಸ್ತೆ ದಾಟುವುದು ಅಪಾಯಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಹಾರ ಆಗಬೇಕಾಗಿದ್ದಂತಹ ಫ್ಲೈಓವರ್ಗಳು ಈಗ ಶಿಕ್ಷೆಯಂತಾಗಿದೆ. ಫ್ಲೈಓವರ್ ಕಾಮಗಾರಿಯಿಂದ ನಮಗೆ ಕಷ್ಟ ಆಗ್ತಿದೆ, ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸುವಂತೆ ವಾಹನ ಸವಾರರು, ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಕೇಳೋಣ ಬನ್ನಿ. ಎಷ್ಟು ಚೆನ್ನಾಗಿತ್ತು ಅಂತ ನಾವು ಅದಕ್ಕೆ ಆ ಸೈಡು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಮಾಡಿದೀವಿ. ಬಟ್ ಈಗ ಅಲ್ಲಿಂದ ಇಲ್ಲಿ ಬರೋಷ್ಟಾಗೆ ನಮಗೆ 10 ಸತಿ ಯೋಚನೆ ಮಾಡ್ತಾ ಇದೀವಿ, ಬರ್ಬೇಕಾ ಬರಬಾರ್ದು. ಆಫೀಸ್ ಟೈಮಲ್ಲಿ ಎಷ್ಟು ಜಾಮ್ ಇರುತ್ತೆ ಅಂತೆ. ಮಿನಿಮಮ್ 15 to 20 ಮಿನಿಟ್ಸ್ ಟ್ರಾಫಿಕ್ ಜಾಮು. ಕೆಲವರು ಮಕ್ಕಳು ಸ್ಕೂಲ್ ಮಿಸ್ ಮಾಡ್ಬಿಡ್ತಾನೆ. ಸೊ ತುಂಬಾನೇ ತೊಂದರೆ ಆಗ್ತಾ ಇದೆ ಸರ್. ಎಷ್ಟು ವರ್ಷಗಳಿಂದ ಸರ್? 2 ವರ್ಷ ಮೇಲೆ ಆಯ್ತು ಸರ್. ಬಟ್ ಈಗ ಸದ್ಯಕ್ಕೆ ಈ ಆಗ್ಲ ಇಲ್ಲ ತೆಗ್ದಿದ್ರು 2 ತಿಂಗಳು 3 ತಿಂಗಳು ಆಯ್ತು. ಬಟ್ ಈ ಫ್ಲೈ ಓವರ್ 2 ವರ್ಷ ಆಯ್ತು. ಭಯ ಆಗತ್ತೆ ಸರ್. ಯಾಕೆಂತ ಹೆವಿ ಟ್ರ್ಯಾಕ್ ಆಲ್ರೆಡಿ ಈ ರೈಟ್ ಸೈಡ್ ಒಂದು 1 ತಿಂಗಳ ಹಿಂದೆ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಡಂಪ್ ಟ್ರಕ್. ಸೊ ಒಬ್ರು ಸತ್ತು ಹೋಗಿದ್ದಾರೆ. ಸೊ ಆ ತರ ತುಂಬಾನೇ ಭಾರಿ ಇನ್ಸಿಡೆಂಟ್ಗಳು ನಡೀತಾ ಇದೆ. ಬಟ್ ಏನ್ ಮಾಡಕ್ ಆಗಲ್ಲ. ನಾವು ಜೀವನ ಪಾರ, ನಾವು ಹೊಟ್ಟೆ ಪಾರ ಮಾಡ್ಲೇಬೇಕು. ಇದು 4 ಕೋವಿಡ್ ಟೈಮಿಂದ ಅನ್ಸುತ್ತೆ ಆಗ್ತಾನೆ ಇದೆ, ಆಗ್ತಾ ಇಲ್ಲ. ಫ್ಲೈಓವರ್ ತುಂಬಾ ಟ್ರಾಫಿಕ್ ಇದೆ. ಈ ಕಡೆ ಅಂತೂ ತುಂಬಾ ಜಾಸ್ತಿ ಟ್ರಾಫಿಕ್ ಇದೆ. 1 ಅವರ್ ಬೇಕು, ಇಲ್ಲಿ ಜಾಮ್ ಆಗುತ್ತೆ. ಸುಮ್ಮನೆ ಪಿಲ್ಲರ್ ಕಟ್ತಾರೆ, ಅದೇನೋ ಇಂಜಿನಿಯರ್ ಕೊಟ್ಟವರೋ ಇಲ್ಲ ಯಾರೋ ಮೇಸ್ತ್ರಿ ಕೊಟ್ಟವರೋ ಗೊತ್ತಿಲ್ಲ. ಕಟ್ತಾರೆ, ಹೊಡಿತಾರೆ, ತಿರ್ಗಾ ಹಿಂದಕ್ಕೆ ಕಟ್ತಾರೆ. ಅದಕ್ಕೊಂದೊಂದು ವರ್ಷ ತಗೊಂತಾರೆ ಅವರು. ಲಾಸ್ಟ್ ಟೈಮು ನಾನು ಪೇಪರ್ಗೆ ಹೋದಾಗ 2025 ಕಂಪ್ಲೀಟ್ ಆಗುತ್ತೆ ಅಂದಿದ್ರು. 26 ಆಯ್ತು, ಇವಾಗ ಅರ್ಧ ವರ್ಷನೂ ಆಗಿದೆ. ಇನ್ನೂ ಇದೇನು ಕಂಪ್ಲೀಟ್ ಆಗಂಗೆ ಕಾಣಿಸಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.